ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನು. ವರ್ಕ್ ಮಾಡು. ಹೇಗೆ ಅಮ್ಮ ಹೇಗೆ ವರ್ಕ್ ಮಾಡೋದು ತೋರಿಸಿ. ಹಿಂಗೆ ಹೌದಾ? ಎಲ್ಲಿ ನೋಡಿದ್ರಿ ನೀವು? ಟಿವಿಲಿ ನೋಡ್ದಾ? ಮೈ ಗಾಡ್, ಅಮ್ಮ ಹಿಂಗೆ ಮಾಡ್ತಾರಾ? ಆಮೇಲೆ ಹೇಳಿ, ಹೇಗೆ ಅಮ್ಮ ಹೇಗೆ ಕೆಲಸ ಮಾಡೋದು? ಅದರಲ್ಲಿ ABCD ಎಲ್ಲಿದೆ? ಇಲ್ಲಿ ಟಿವಿಲ್ ಅಮ್ಮ ಇದು ರಿಮೋಟ್ ಟಿವಿ. ಯಾವುದು ಇದು? ಹಾಂ, ಇದು ಟಿವಿ ರಿಮೋಟ್. ಓಕೆ. ಏನು ಮಾಡೋದಲ್ಲಿ? ಸ್ವಿಚ್ ಆನ್ ಮಾಡೋದು. ಸ್ವಿಚ್ ಆನ್ ಮಾಡೋದಾ? ಮಾಡಿಬಿಟ್ಟು ಹೆಂಗೆ ಕೆಲಸ ಮಾಡೋದು? ಹಿಂಗೆ ಬರ್ತೈತೆ. ಹಾಂ, ಚಿಂಟು ಬೇಲಿ ಬರ್ತೈತೆ. ಚಿಂಟುನಾ? ಇದರಲ್ಲೆಲ್ಲ ಚಿಂಟು ಬರುತ್ತಾ ಲ್ಯಾಪ್ಟಾಪಲ್ಲಿ? ಚಿಂಟು ಬೇಲಿ ಅಂದರೆ ಮೋಟ್ರು ಪಟ್ರು ಚಿಂಟಿ. ಕೆಟ್ಟೋಗಿರೋದು ಲ್ಯಾಪ್ಟಾಪ್ ಸರಿ, ಇದು ಬಿಸಾಕ್ಬಾರ್ದು ಅಂತ ಇಟ್ಟಿರೋದು. ಧೂಳೆಲ್ಲ ಆಗಿದೆ, ಅದನ್ನ ಯಾಕೆ ಎತ್ಕೊಬಂದೆ ನೀನು? ಮೋಟ್ರು ಪಟ್ರು ಬರುತ್ತೆ. ಎಲ್ಲರೂ ಟಿವಿ ಮೋಟ್ರು ಬಂತು. ತೋರ್ಸು. ನೋಡಿ ಎಲ್ಲಿ? ಮೋಟ್ರು ಎಲ್ಲೂ ಇಲ್ಲ. ಚುಳ್ಳು ಹೇಳ್ತೀಯ. ಇನ್ನ ವಿಡಿಯೋ ಮಾಡು. ಓಕೆ. ಏನು ಕೆಲಸ ಮಾಡ್ತಿರೋದು ಇವಾಗ ನೀವು? ಇಲ್ಲಿ ಮೋಟ್ರು ಪಟ್ಲ ಜೋಡಿ ಮೋಟ್ರು ಅಂತ. ಓಕೆ. ಮೋಟ್ರು ಬಡಿಲ್ಲ. ನೀವು ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಏನು ಅಂತ. ಇದು ಹೇಳಿ. ಇದು ಪೇಪರು. ಓಕೆ. ಆಮೇಲೆ ಹಾಂ, ಪಾಸ್ತಾ. ಪಾಸ್ತಾ ಏನಕ್ಕೆ? ಪಾಸ್ತಾ ಪಾಸ್ತಾ ಬರಿಲ್ಲ. ಓಕೆ. ಇಲ್ಲಿ ಎ ಎಲ್ಲಿದೆ? ಎಲ್ಲಿದೆ? ಇಲ್ಲ. ಎ ಫಿಲ್ಲಿ. ಅದು ಎಮ್ಮದು. ಎಮ್ ಎಲ್ಲಿದೆ? ಎಫ್ 1 2 3 ಎಲ್ಲಿದೆ? ಇಲ್ಲಿ. ಎಲ್ಲ ಸುಳ್ಳು. ಚರಿಗೇನು ಎಲ್ಲಿ ಅಮ್ಮ? ಎಲ್ಲಿ? ದೊಡ್ಡವಳಾದ್ಮೇಲೆ ಕರಿತೀಯಲ್ವಾ ನೀನು? ಇವಾಗ ಚಿಕ್ಕವಳಲ್ವಾ? ಇವಾಗ ಸ್ಮಾಲ ಬಿಗ್ಗ ನೀನು? ನೀನು ಸ್ಮಾಲ ಬಿಗ್ಗ? ಬಿಗ್ಗ ನೀನು? ಅಮ್ಮ ಇಲ್ಲ. ಇದು ಇದು ಪಾರ್ವತಿ ಮಾತಾಡಲ್ಲ. ಯಾರು? ಪಾಲದಂಟಿ. ಈ ಮಾತಾಡಲ್ಲ ನಿಂಗೆ. ಮ್ಯಾಚಿಂಗ್ ಎಲ್ಲ. ಕೊಬ್ಬೇದು ಇಲ್ಲ, ಕಲ್ದೋಗುತ್ತೆ ಅದು. ಮುರಿದೋಗೈತಲ್ಲ ಆಲ್ರೆಡಿ. ಹಿಂಗೆ ಬೇಕು ಗೊತ್ತಾ? ಸರಿ, ಓಕೆನಾ? ಅದು ಆಗಲ್ಲ. ಸಾಕು, ಮುರಿದು ಬಿಡ್ತೀಯ ನೀನು. ಅಷ್ಟು ಬಗ್ಗಲ್ಲ ಅದು, ಇಷ್ಟೇ ಮುಗೀತು. ಬಗ್ಗುತ್ತೆ ನೋಡಿ. ಚೋಟ ಬೀರು. ಸಾಕು. ಏನು ಕೆಲಸ ಮಾಡೋದು ಇದರಲ್ಲಿ ಅಮ್ಮ? ಇಲ್ಲೇ ನೀನು ಮಾಡು. ಹಿಂಗೆ ಚಾರ್ವರಿ ಬರೆಯೋಣ. ಚಾರ್ವರಿ. ಹಾಂ ಹಾಂ, ಮೋಟು ಪಟ್ಲು ಬಂತು. ಓಕೆ. ಇದು ಗಿಡ ಬಂತು. ಗಿಡ ಬಂತು. ಸರಿ, ಬಾಯ್. ಅಮ್ಮ ಕಣ್ಬಿಡು. ಏನು ಕಣ್ಬಿಡಮ್ಮ. ಯಾಕಮ್ಮ? ಕಣ್ಬಿಡಿ. ನಾನು ತೋರಿಸ್ಬೇಡ ನೀನು. ಕಣ್ಬಿಡಿನಿ. ಇಷ್ಟ ಹತ್ರ ಹಿಡಿದ್ರೆ ಸಾಕಾಗ್ಬಿಡ್ತಾರೆ ನೋಡ್ದು ನಾನು. ಸರಿ, ಆ ಕಡೆ ಇಲ್ಲಿ ನೋಡಿ. ಇಲ್ಲಿ ದೂರ ನಿಂತ್ಕೊಂಡು ತೋರಿಸು ಹೋಗ್ಲಿ. ನಾನು ಬೇಡ. ನಿನ್ನ ಯಾರು? ಚಿಕ್ಕ ಪಾಪು? ಅಮ್ಮ ಯಾರು? ಚಿಕ್ಕ ಪಾಪು ಯಾರು ಮಗನೇ?
ಅದ್ರ ಮೇಲೆ ಕುತ್ಕೊಂಡು ಕೆಲಸ ಮಾಡೋದಕ್ಕಾಗತ್ತಾ? ಇಲ್ಲ, ಮತ್ತೆ ಇಲ್ಲೇ ಇರಬೇಕು. ಇಲ್ಲೇ ಸೈಕಲ್ ಇಲ್ಲೇ ಇರಬೇಕು. ನೋಡಿ ಸೈಕಲ್ ಇದೆ. ಅವ್ವ, ನಾನು ಕುದ್ದೆನು. ಫ್ಲಿಪ್ಕಾರ್ಟಿಂದ ಇದನ್ನು ವೆಜಿಟೇಬಲ್ಸ್ ಚಾಪರ್ನ ಆರ್ಡ್ರ್ ಮಾಡಿದೆ. ಬಟ್ ಇದು ಯಾಕೋ ನಂಗೆ ಯೂಸ್ಡ್ ಪ್ರಾಡಕ್ಟ್ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಈ ಥರ ಎಲ್ಲ ಇದೆ, ಅದಕ್ಕೆ ರಿಟರ್ನ್ ಮಾಡೋಕ್ಕೆ ಹಾಕಿದ್ದೀನಿ. ಇದರದ್ದು ರಿವ್ಯೂ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ನನಗಿದು 300ಗೇನೋ ಸಿಕ್ತು, ಐ ಥಿಂಕ್ ಚಿಲ್ಲರೆ. ಚೆನ್ನಾಗಿದೆ, ನನ್ನ ಫ್ರೆಂಡ್ ಯೂಸ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ಬಿಟ್ಟು ಮೇಡ್ ಇನ್ ಇಂಡಿಯಾನೇ. ಬಟ್ ಇದು ಏನೋ ಈ ಥರ ಪ್ರಾಡಕ್ಟ್ ಈ ಥರ ಗಲೀಜಿದ್ದಾಗ ನನಗೆ ಯೂಸ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ನೈಕಾದಿಂದ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ಇದನ್ನು ಚೆರಿದು ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿದ್ದು, ಆಮೇಲೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿದ್ದು. ಸೊ ರೀಸನ್ ಆರ್ಡ್ರ್ ಮಾಡಿದ್ದೆ ನಾನೇ. ಸೊ ಇವತ್ತು ಬೆಳಗ್ಗೆ ಬಂದಿದೆ. ರಿವ್ಯೂ ಕೂಡ ಹೇಳ್ತೀನಿ ಹೇಗಿರುತ್ತೇನೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಾನು ಯೂಸ್ಡ್ ರಿಪೀಟೆಡ್ ಪ್ರಾಡಕ್ಟ್ಸೇ ಇದ್ದಾವೆ, ಮತ್ತು ಸಪ್ರೇಟಾಗಿ ಯಾವುದು ತರಿಸಿಲ್ಲ. ನಾನು ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡೋ ಥರ ಯಾವುದು ತರಿಸಿಲ್ಲ ಇದರಲ್ಲಿ. ಸೊ ಫಸ್ಟ್ ಪ್ರಾಡಕ್ಟು ಚೆರಿದು ಬಾಡಿ ಲೋಷನ್. ಫಸ್ಟ್ ಪ್ರಾಡಕ್ಟ್ ಬಾಡಿ ಲೋಷನ್ ಚೆರಿಗೆ. ಇದೇನಿಲ್ಲ ಅಂದ್ರೆ ನಂಗೆ 1 ಇಯರ್ ಬರುತ್ತೆ ಅವಳಿಗೆ ಸೆಟಪುಲ್. ಅದು ಸಿಬಾಮೆಡ್ದು ಆಗ್ತಿದ್ದೆ, ಸಬಾಮೆಡ್ದು, ಬಟ್ ಅದೇನೋ ಇದು ಇಲ್ಲಿದೆ. ಇದು ಫೇಸ್ ಕ್ರೀಮು, ಇದನ್ನ ಫೇಸ್ಗೆ ಹಾಕ್ತೀನಿ. ಇದು ಫೇಸ್ ವಾಶ್ ಆಲ್ಮೋಸ್ಟ್ 10 ಏನೋ ಆಯ್ತೇನೋ ಇದು ನಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಯಿಲಿ ಸ್ಕಿನ್ ಇರೋರಿಗೆ ಬೆಸ್ಟ್ ಇದು. ನೋ ಪಿಂಪಲ್, ನೋ ಮಾರ್ಕ್ಸ್, ಎವ್ರಿಥಿಂಗ್ ಕ್ಲಿಯರ್ ಅನ್ನೋ ಥರ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇದು ಡಾಟ್ ಆ್ಯಂಡ್ ಕೀ ಮಾಯ್ಶ್ಚರೈಸರ್, ಆಸಮ್ ಅಂತ ಹೇಳ್ಬೋದು. ಇದು ಒಂದು 4ನೇ ಬಾಟ್ಲು ನಂದು. ಆಯಿಲಿ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಪ್ರಾಡಕ್ಟು. ಮಿಸ್ಟಾಗಿ 2 ಹಾಕ್ಬಿಟ್ಟವ್ರೆ. ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆರೆಂಜ್ ಫ್ಲೇವರ್, ಸ್ಕಿನ್ನು ಅದೇ ತರಹ ಮಾಯ್ಶ್ಚರ್ ಆಗಿರುತ್ತೆ. ಇದು ಫಸ್ಟ್ ಬಾಟ್ಲು. ಇದು ಬಂದು ರೇಟು 495, 500 ರೂಪೀಸ್ ಲೆಸ್ಸು, ಕಡಿಮೆ. ಬಟ್ ಇದು 350 ಸ್ಮಾಲ್. ನಂಗೆ ಗೊತ್ತಾಗಿಲ್ಲ, ಈ ಸರ್ತಿ ಕಡಿಮೆದು ಮಾಡಿಬಿಟ್ಟಿದ್ದೀನಿ ಸ್ಮಾಲ್ ಬಾಟ್ಲು. ಇದು ಬಂದು ಅಂಡರ್ ಆರ್ಮ್ದು ಹೇರ್ ರಿಮೂವ್ ಮಾಡಿದ್ದೀನಿ ಮನೇಲೆ ವ್ಯಾಕ್ಸಿಂದ. ಲೆವೆಲ್. ಸೊ ಈ ಲೆವೆಲ್ಗೆ ಗ್ರೋತ್ ಆಗಿರುತ್ತೆ. ಯಾಕೋ ಬ್ಲರ್ ಆಗ್ತಾ ಇದೆಯಲ್ಲ. ಹಾಂ, ಆಲ್ಮೋಸ್ಟ್ 1 ಇಂಚ್ ಬೆಳೆದಿತ್ತು ಅದು. ಸೊ ಈ ಥರ ವ್ಯಾಕ್ಸ್ ಟೂಲೆಲ್ಲ ನಾನು ಮನೇಲೇ ಇಟ್ಕೊಂಡಿರೋದ್ರಿಂದ ಸೊ ನಾನೇ ಮಾಡ್ಕೋತೀನಿ. ಟೈಮ್ ಇದ್ದಾಗ, ಇನ್ ಕೇಸ್ ಅರ್ಜೆನ್ಸಿ ಇದ್ದಾಗ ಪಾರ್ಲರ್ಗೆ ಹೋಗ್ತೀನಿ. ಸೊ ಖಾಲಿ ಅಥವಾ ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಾಡ್ಕೋತೀನಿ. ಸ್ಟ್ರಿಪ್ಸು ಆಮೇಲೆ ಅದನ್ನು ವ್ಯಾಕ್ಸ್ ಎಲ್ಲ ಮಷಿನ್ಸ್ ಎಲ್ಲ ಇರೋದ್ರಿಂದ ಸೊ ಈಸಿಯಾಗಿ ನಾನು ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದೆಲ್ಲ ಬೆಳೆದಿರುತ್ತೆ ಅಷ್ಟೇ. ಸೊ ಅದನ್ನು ರಿಮೂವ್ ಹಚ್ಕೊಂಡು ಫುಲ್ ಸ್ಕಿನ್ ನಾನು ರಿಮೂವ್ ಮಾಡೋದ್ರಿಂದ ನಂದು ಡೆಡ್ ಸ್ಕಿನ್ ಹೋಗುತ್ತೆ. ದೆನ್ ಪ್ಲಸ್ ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್
ಪೋರ್ಸಲ್ಲಿ ಗಲೀಜಿದ್ರೂ ಹೊರಟೋಗುತ್ತೆ. ಲೈಕ್ ದೆನ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆ ಥರದ್ದೆಲ್ಲ ಇದ್ದರೆ ಕ್ಲಿಯರ್ ಆಗುತ್ತೆ. ಒಟ್ಟಿನಲ್ಲಿ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ರೀಸನ್ ನಾನು ಇದು ವ್ಯಾಕ್ಸ್ ಮಾಡ್ಕೋತೀನಿ ಫುಲ್ ಫೇಸ್. ಓನ್ಲಿ ಫಾರ್ ಹೇರ್ ಅಂತ ಅಲ್ಲ, ಸ್ಕಿನ್ಗೂ ಸ್ವಲ್ಪ ಗ್ಲೋ ಬರುತ್ತೆ ಅನ್ನೋ ರೀಸನ್ಗೆ ಮಾತ್ರ ಮಾಡ್ಕೋತೀನಿ. ಇದು ನಾನು ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ ಆ್ಯಂಡ್ ಇನ್ಫ್ಲುಯೆನ್ಸು ಮಾಡ್ತಾಯಿಲ್ಲ. ಸೊ ಇವಾಗ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇರೋರು ವ್ಯಾಕ್ಸ್, ಅವರಿಗೆ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಟೀನೇಜಲ್ಲಿರೋರು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. PCOD ಮತ್ತು PCOS ಅಂತ ಇರುತ್ತಲ್ಲ, ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫ್ರಮ್ ದ ರೂಟಿಂದ ತೊಗೊಂಡು ನೀವು ಅದನ್ನು ಕ್ಯೂರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ, ಯಾವ ಗ್ರೋತು ಬರಲ್ಲ ಸ್ಕಿನ್ ಇರ್ದು. ಸೊ ಅದನ್ನೆಲ್ಲ ನಾವು ಇಂಟೇಕ್ ಆಗಿ ಲೈಕ್ ಫುಡ್ ಒಳಗಡೆನೆ ತೊಗೋಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ವ್ಯಾಕ್ಸ್ ಎಲ್ಲ ನೋಡಿದ್ರಲ್ಲ ನಾನು ಮುಖದ ಫೇಸ್ದ ಮಾಡ್ಕೊಂಡಿರೋದು. ಸೊ ವ್ಯಾಕ್ಸ್ ಮಾಡ್ಕೊಳ್ಳಿ ಅಂದರೆ ನನ್ನ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಆಚೆ ಬರುತ್ತೆ. ಆಮೇಲೆ ಪೋರ್ಸ್ ಏನಾರು ಇದ್ದರೆ ಇನ್ ಕೇಸು, ಸೊ ಅದೆಲ್ಲ ಆಚೆ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಮಾಡ್ಕೋತೀನಿ. ಆ್ಯಂಡ್ ಹೇರ್ ಗ್ರೋತ್ ಹೆಚ್ಚಿಗೆ ಇರೋರು ಮಾಡ್ಕೋಬೇಡಿ, ಮತ್ತು ಪುನಃ ದಪ್ಪ ಬೆಳೆಯುತ್ತೆ. ಇಲ್ಲ ಲೈಟಾಗಿ ಇರುತ್ತೆ ಮಾಮೂಲಿ, ಬಟ್ ರೇಸರ್ ಹಾಕಿದ ತಕ್ಷಣ ಅದು ತಿಕ್ಕಾಗುತ್ತೆ. ಸೊ ಡೋಂಟ್ ಯೂಸ್ ರೇಸರ್ ಆನ್ ಫೇಸ್. ಓಕೆ, ವ್ಯಾಕ್ಸ್ ಓಕೆ. ನಾನು ಮಾರ್ನಿಂಗ್ ಇಟ್ಟನೆಲ್ಲ ಸ್ವಲ್ಪ ಇವಾಗ ಇನ್ನದು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಇಟ್ಟಿದ್ದೆ, ಇನ್ನೂ ಐಸ್ ಆಗಿಲ್ಲ ಅದು. ಸೊ ಓಕೆ, ಒಂದು ಟೂ ಲೇಯರ್ ಅಷ್ಟೇ ಆಗಿರೋದು, ಅದು ಕೋಲ್ಡೇ ಆಗಿಲ್ಲ. ಐಸ್ ಕ್ಯೂಬ್ ಅರ್ಜೆಂಟ್. ಇಲ್ಲಿ ಪೋರ್ಸ್ ಸ್ಟಾರ್ಟ್ ಆಗಿರುತ್ತಲ್ಲ, ಆಫ್ಟರ್ ಏಜಿಂಗ್ ಆಗ್ತಾ ಇಲ್ಲಿ ಪೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡೋಕ್ಕೂ ಐಸ್ ಕ್ಯೂಬೇ ಹೆಲ್ಪ್ ಮಾಡೋದು. ವೀಕ್ಲಿ 2 or 3 ಟೈಮ್ಸ್ ಅಥವಾ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ತಿರಲ್ಲ ಅವಾಗ ಮಾಡಿದ್ರೂ ದ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಸ್ಕಿನ್ಗೆ. ಸೊ ಗ್ಲೋನು ಬರುತ್ತೆ. ಹೋಲ್ ಡೇ ಯಾವುದು ಮೇಕಪ್ ಇಲ್ಲದೇ ಇರ್ಬೋದು ಅಂದರೆ ಬೆಸ್ಟ್ ನೀವು ಐಸ್ ಮಾಸ್ಕ್ ಅಥವಾ ಕೋಲ್ಡ್ ವಾಟ್ರಲ್ಲೇನೂ ಯೂಸ್ ಮಾಡ್ಬೋದು. ಲೈಕ್ ಒಂದು ವೈಟ್ ಬಟ್ಟೆನ ಬೌಲಲ್ಲಿ ವಾಟ್ರ್ ಹಾಕ್ಬಿಟ್ಟು ಅದನ್ನು ಡಿಪ್ ಮಾಡಿ ಫ್ರೀಝರಲ್ಲಿ ಒಂದು 2-3 ಮಿನಿಟ್ಸ್ ಇಟ್ಬಿಟ್ಟು ತೆಗೆದ್ಬಿಟ್ಟು ಮುಖದ ಮೇಲೆ ಹಾಕ್ಕೊಳ್ಳಿ ಮಾಸ್ಕ್ ಥರ. ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಹೆಲ್ದಿಯಾಗಿರುತ್ತೆ ಸ್ಕಿನ್ನು. ವಿತೌಟ್ ಮೇಕಪ್ ಚೆನ್ನಾಗಿ ಕಾಣಬೇಕಂದ್ರೆ ಈ ಥರ ಎಲ್ಲ ಸರ್ಕಸ್ ಮಾಡಬೇಕು. ಇಟ್ಸ್ ಸರ್ಕಸ್ ಮಾಡಲೇಬೇಕು. ದೆನ್ ಓನ್ಲಿ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣೋದು, ಪ್ರೆಸೆಂಟೇಬಲ್ ಆಗಿರ್ಬೋದು ಎದುರುಗಡೆ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಹೆಚ್ಚಿಗೆ ಇದೇ ಥರ ವಿಡಿಯೋಸ್ ಮಾಡೋಕ್ಕೆ ನನಗೆ ಬೂಸ್ಟ್ ಬಂದಿರ್ತಾ ಆಗುತ್ತೆ. ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್. ಆ್ಯಂಡ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಕ್ಲಿ 1-2-3 ಡೇಸ್ 2-3 ವಿಡಿಯೋಸ್ ಬರೋ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಟ್ರೈ ಮಾಡಿದೆ, ಬಟ್ ಓನ್ ಹ್ಯಾಂಡ್ ತುಂಬ ಕಷ್ಟ. ಲೈಕ್ ಕ್ಯಾಮ್ರಾ ನಂದೆ, ಎಡಿಟಿಂಗು, ವಿಡಿಯೋಗ್ರಾಫಿ, ದೆನ್ ಎಲ್ಲ ಮೇಂಟೆನೆನ್ಸ್ ಒಬ್ಬಳೆ ಅಂದರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ವರ್ಕು ಎಲ್ಲ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಬಟ್ ಇದು ನನ್ನ ಫ್ಯಾಷನ್ ಆಗಿರೋದ್ರಿಂದ ನನಗೆ ಇಷ್ಟ ವಿಡಿಯೋಗ್ರಾಫಿ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ವ್ಯೂಸ್ ಇಲ್ಲ ಏನಕ್ಕೆ ಮಾಡ್ತೀಯ ಅಂತ ಕೇಳೋರು, ನನ್ನ ಲೈಫ್ನ ಒಂದು ಹತ್ರನ ಸೇವ್ ಮಾಡಿ ಇಟ್ಕೋಬೇಕಾದ್ರೆ ದಟ್ ಇಸ್ ಯೂಟ್ಯೂಬ್ ಇಸ್ ಬೆಸ್ಟ್ ಆಪ್ಷನ್ ನನಗೆ ಅನ್ಕೋಬೋದು ಅಲ್ವಾ. ಅಥವಾ ದುಡ್ಡಿಲ್ಲ ಇಂಥದ್ದಿಲ್ಲ, ಫ್ರೀಯಾಗಿ ನಾನು ಸ್ಟೋರ್ ಮಾಡ್ಕೋಬೋದು. ನನ್ನ ವಿಡಿಯೋಸ್ಗಳನ್ನ, ಚಿನ್ನಮ್ಮನ ವಿಡಿಯೋಸ್ನ ಒಂದು ಹತ್ರ ಇಟ್ಕೋಬೋದು ಅಂತ ನಾನು ಮಾಡ್ತಿದ್ದೀನಿ. ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಬಟ್ ಸೇಫ್ಟರ್ ಸೈಜ್ ನನ್ನ ಹತ್ರ ಬ್ಯಾಕಪ್ಪಲ್ಲೂ ವಿಡಿಯೋಸ್ ಇದೆ ಆ್ಯಂಡ್ ಯೂಟ್ಯೂಬ್ಗೆ ಹಾಕ್ತೀನಿ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೊಂದು ಮಕ್ಕಳಿರ್ತಾರೆ, ನನ್ನ ಮಗಳೊಬ್ಬಳೇ ಇಷ್ಟೊಂದು ಆ್ಯಕ್ಟಿವ್ ಆಗಿ, ಇಷ್ಟೊಂದು ಹೈಪರ್ ಆ್ಯಕ್ಟಿವ್ ಆಗಿ ಆಡೋಲ್ಲ. ಎಲ್ಲ ಮಕ್ಕಳು ಸೇಮ್ ಆಗಿರ್ತವೆ. ಕೆಲವೊಂದು ಮಕ್ಕಳನ್ನ ತೋರಿಸ್ಕೋತಾರೆ, ಕೆಲವೊಂದು ಮಕ್ಕಳನ್ನ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಲ್ಲ ಮಕ್ಕಳು ಸೇಮ್ ಈ ಏಜಲ್ಲಿ ಇದೇ ಥರನ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಓಡಾಡ್ಕೊಂಡು ಖುಷ್ಕೊಂಡು ಪಟ ಮಾತಾಡ್ಕೊಂಡು ಇರ್ತಾರೆ.
ದೃಷ್ಟಿ ಬಿಡಬೇಡಿ, ಓಕೆನಾ ಅಂತ ಮಾತಾಡ್ಕೊಂಡಿರ್ತಾರೆ. ಮಕ್ಕಳಂದ್ರೆ ಹಂಗೇನೆ. ಸೊ ಆ ಥರದ್ದನ್ನು ನಾನೊಬ್ಳೆ ನೋಡಿ ಖುಷಿ ಪಡಿದೆ, ನೀವು ನೋಡಿ ಅಂತ ಹಾಕ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಫ್ಯಾಮ್ಲಿಗೆಲ್ಲ ಕಳಿಸ್ಬೇಕಾಗುತ್ತೆ. ಒಂದು 5 to 6 ಮೆಂಬರ್ಸ್ ಕಂಪಲ್ಸರಿ ನಾನು ಕಳಿಸ್ಲೇಬೇಕು ಅವ್ರ ವಿಡಿಯೋಸ್ನ. ಸೊ ಅದು ಮಿಸ್ ಆಗುತ್ತೆ, ಯಾಕಂದರೆ ತಪ್ಪುತ್ತೆ ನಂಗೆ ಕಳಿಸೋದು. ಇದರಲ್ಲಿ ಹಾಕ್ಬಿಟ್ರೆ ಎಲ್ಲರೂ ನೋಡ್ಕೊಬಿಡ್ತಾರೆ ಅಂತ ಅಷ್ಟೇ. ಸೊ ಏನಾಗುತ್ತೆ ಡೇ ಟು ಡೇ ಅಪ್ಡೇಟ್ನ ನಾನು ಅದರಲ್ಲಿ ಇರುತ್ತೆ, ಚೆಕ್ ಮಾಡಿ. ಓಕೆ, ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಮತ್ತೇನು ಇದೇ ಈ ಥರ ಸಪೋರ್ಟ್ ಮಾಡಿ. ಸಿ ಯು ಆನ್ ದ ನೆಕ್ಸ್ಟ್ ಬ್ಲಾಗ್.